ಫ್ಯಾಮಿಲಿ ಜೊತೆ ಶ್ರೀ ಕ್ಷೇತ್ರ ಅಂಬೆಗಾಲು ಕೃಷ್ಣನ ದೇವಸ್ಥಾನ ಮಳೂರು ಇದನ್ನು ನೋಡಿಕೊಂಡು ಮತ್ತೆ ಮುಂದೆ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ ಅಂತ ನಾನು ಹೇಳಿದ್ದೆ ಕಳೆದ ವ್ಲಾಗಲ್ಲಿ. ಚನ್ನಪಟ್ಟಣದ ಹತ್ರ ಕೋರ್ಟ್ ಕಡೆ ಡಿವಿಯೇಷನ್ ತಗೊಂಡು ಅಲ್ಲಿಗೆ ವ್ಲಾಗ್ ಎಂಡ್ ಮಾಡಿದ್ದೆ. ಸೊ ನಾವಿವಾಗ ಹೊರಟಿರೋದು ಕೆಲವ್ರು ಗೆಸ್ ಮಾಡಿದ್ದೀರಾ ಅನಿಸುತ್ತೆ. ನಾವು ಇವತ್ತು ಹೋಗ್ತಾ ಇರೋದು ಶ್ರೀ ಕ್ಷೇತ್ರ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಗೆ. ಇದನ್ನು ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ ಅಂತಲೂ ಕರೀತಾರೆ. ಇದಿರೋದು ಗೌಡಗೆರೆಯಲ್ಲಿ, ಮಳೂರು ಹೋಬಳಿ ಮತ್ತು ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ಈ ದೇವಸ್ಥಾನ ಒಂದು ಸುಮಾರು 80ರಿಂದ 82 ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ಕಡೆಯಿಂದ ಯಾರಾದರೂ ಬಂದರೆ. ನಾವು ಹೋಗ್ತಿರೋದು ಕೆಂಗೇರಿ ಕಡೆಯಿಂದ, ಆದ್ದರಿಂದ ಒಂದು 60 ಕಿಲೋಮೀಟ್ರ್ ಆಗುತ್ತೆ ನಮಗೆ. ನಾನು ಹೇಳ್ದಂಗೆ ಚನ್ನಪಟ್ಟಣದ ಕಡೆ ಡಿವಿಯೇಷನ್ ತೊಗೊಂಡ್ವಲ್ಲ, ಅಲ್ಲಿಂದ ಸುಮಾರು ಒಂದು 18 ಕಿಲೋಮೀಟ್ರ್ ಆಗುತ್ತೆ. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ, ನಾವು ಮನೆ ಬಿಟ್ಟಿದ್ದೆ ಸುಮಾರು 9:30-10 ಗಂಟೆ ಆಗಿತ್ತು. ಶನಿವಾರ ಆಗಿರೋದ್ರಿಂದ ನಮಗೂ ಭಯ ಇತ್ತು, ಏನಾದರೂ ಫುಲ್ ರಶ್ ಇರುತ್ತೋ ಏನೋ ಅಂತ. ಅದು ಬೇರೆ 3 ದಿನ ಕಂಟಿನ್ಯೂಸ್ ಆಗಿ ರಜೆ ಬಂದಿತ್ತು ಅಂತ ಹೇಳಿದ್ನಲ್ಲ ಹೋದ ವಾರ. ನೋಡೋಣ ಅಂತ ಹೊರಟ್ವಿ. ಇದು ನಮ್ಮ 2ನೇ ವಿಸಿಟು ಈ ಟೆಂಪಲ್ಗೆ. ಮುಂಚೆ ಒಂದ್ಸತಿ 2024 ಜೂನಲ್ಲಿ ಒಂದ್ಸತಿ ಬಂದು ಹೋಗಿದ್ವಿ. ಆವಾಗಂತೂ ತುಂಬಾ ರಶ್ ಇತ್ತು. ನಮಗೆ ದೇವಸ್ಥಾನ ಒಳಗಡೆ ಅಂದರೆ ಅಮ್ಮನವರ ದರ್ಶನ ಆಗಲಿಲ್ಲ. ಹೀಗೆ ಈ ಸ್ಟ್ಯಾಚ್ಯೂ ಚಾಮುಂಡೇಶ್ವರಿ ಅಲ್ಲಿ ಮೆಟ್ಲು ಮೇಲೆ ಹೋಗಿ ಸ್ವಲ್ಪ ಅಲ್ಲಿ ಯಾರೋ ಹೇಳಿದರು, ಹೀಗೆ ಕಾಯಿ ಎಲ್ಲ ಹರಕೆ ಕಟ್ಟಿ ಬಂದರೆ ಒಳ್ಳೆಯದಾಗತ್ತೆ ಅಂತ. ಸೊ ಅದನ್ನು ಮಾತ್ರ ಮಾಡಿ ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಕೊಂಡು ಬಂದುಬಿಟ್ಟಿದ್ವಿ. ಈಗ ನಮ್ಮ ಸಿಸ್ಟರ್ಗೆ ಏನೋ ಅವ್ರು ಅಂದ್ಕೊಂಡಿದ್ದು ಒಂದು ನೆರವೇರಿದೆ, ಏನೋ ಒಂದು ವಿಷಯ ಅವ್ರು ಅಂದ್ಕೊಂಡಿದ್ದು ಆಗಿದೆ ಅಂತ ಅವರು ಸೀರೆ ಎಲ್ಲ ಕೊಟ್ಟು ಮಡ್ಲಕ್ಕಿ ಕೊಟ್ಟು ಹರಕೆ ತೀರಿಸ್ಕೊಳ್ಳೋದಕ್ಕೆ ಅಂತ ಇವತ್ತು ಹೋಗ್ತಾ ಇರೋದು. ಇತ್ತೀಚಿನ ದಿನಗಳಲ್ಲಿ ತುಂಬ ಪ್ರಸಿದ್ಧಿ ಪಡೆದಿರುವ ಈ ದೇವಸ್ಥಾನ ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ರಾತ್ರಿ 9 ತನಕ ಓಪನ್ ಇರುತ್ತೆ ಭಕ್ತಾದಿಗಳ ದರ್ಶನ. ನೋಡ್ತಾ ಇರ್ಬೋದು ಸುತ್ತಮುತ್ತಲಿನ ವಾತಾವರಣ ಎಷ್ಟು ಹಸಿರಾಗಿದೆ, ತಂಪಾಗಿದೆ. ಚನ್ನಪಟ್ಟಣ ಮಂಡ್ಯ ಅಂದ್ರೇ ಹಾಗೆ ಅಲ್ಲ, ತೆಂಗು ಮತ್ತು ಮಾವಿನ ಮರಗಳು, ಹಾಗೆ ಕಬ್ಬು ತುಂಬಾ ಚೆನ್ನಾಗಿತ್ತು. ಅದನ್ನು ನೋಡ್ಕೋತಾ ಮುಂದೆ ಹೋದ್ವಿ. ಪೂಜೆಗೆ ಬೇಕಾದ ಎಲ್ಲ ಸಾಮಗ್ರಿಗಳು ದೇವಸ್ಥಾನದ ಆವರಣದ ಅಂಗಡಿಗಳಲ್ಲಿ ಸಿಗುತ್ತೆ. ಸೀರೆ ಕೂಡ ಸಿಗುತ್ತೆ, ದೇವರಿಗೆ ಉಡಿಸ್ಬೇಕು ಅಂತ ಯಾರಾದರೂ ಹರಕೆ ಮಾಡ್ಕೊಂಡಿದ್ರೆ ಎಲ್ಲ ರೀತಿಯ ದೇವರ ಪೂಜೆಗೆ ಬೇಕಾಗಿರುವ ಎಲ್ಲ ವಸ್ತುಗಳು ಸಿಗುತ್ತೆ. ಆದರೂ ನಾವು ಯಾವುದಕ್ಕೂ ಇರಲಿ ಅಂತ ಮನೆಯಿಂದನೇ ಎಲ್ಲ ರೆಡಿ ಮಾಡಿಕೊಂಡು ಬಂದಿದ್ವಿ. ಮಡ್ಲಕ್ಕಿ ಕೊಡಬೇಕಿತ್ತು ಅಂತ ಹೇಳಿದ್ನಲ್ಲ, ಸೊ ಸೀರೆ ಎಲ್ಲ ತೆಗೆದು ರೆಡಿ ಇಟ್ಕೊಂಡೇ ಬಂದ್ವಿ. ಹೂವು ಕೂಡ ತೊಗೊಂಡ್ಬಂದ್ಬಿಟ್ಟಿದ್ವಿ ನಾವು ಮನೆಯಿಂದ. ಸಾಕಷ್ಟು ವಿಶಾಲವಾದ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ನಿಮ್ಮ ಓನ್ ವೆಹಿಕಲ್ಸಲ್ಲಿ ಬಂದರೆ. ಒಂದೆರಡು KSRTC ಬಸ್ಸಸ್ ಓಡಾಡೋದು ಕೂಡ ನೋಡಿದ್ದೀನಿ ಈ ಕಡೆ. ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ನಿಮ್ಮಲ್ಲಿ ಸುಮಾರು ಜನ ಈ ಪುಣ್ಯಕ್ಷೇತ್ರದ ಪವಾಡ ಕೇಳಿರ್ಬೋದು ಈಗಾಗಲೇ. ಜಾಬ್ ಹುಡುಕ್ತಾ ಇರೋರು ಅಥವಾ ಬಿಸ್ನೆಸ್ ಮಾಡಬೇಕು ಅಂತ ಇರೋರು ಅಥವಾ ಏನಾದರೂ ಹೆಲ್ತ್ ಇಶ್ಯೂಸ್ ಇರೋರು, ಇನ್ನೂ ಏನೇನೋ ಪ್ರಾಬ್ಲಮ್ಸ್ ಇರೋರೆಲ್ಲ ಇಲ್ಲಿ ಬಂದು ತೆಂಗಿನಕಾಯಿ ಅಲ್ಲೇ ಕೊಡ್ತಾರೆ. ಇಷ್ಟು ಅಂತ ಪೇ ಮಾಡಬೇಕು. ಸೊ ಆ ತೆಂಗಿನಕಾಯಿ ತಂದು ಇಷ್ಟು ಪ್ರದಕ್ಷಿಣೆ ಅಂತ ದೇವಸ್ಥಾನ ಸುತ್ತ ಹಾಕಿ ಅಲ್ಲೇ ಕಟ್ಟಿ ಮತ್ತು ಏನಾದರೂ ಹರಕೆ ಮಾಡಿಕೊಂಡು ಬರಬೇಕಾಗತ್ತೆ. ನೀವು ಅಂದ್ಕೊಂಡಿರೋ ಕೆಲಸ ಏನಾದರೂ ನೆರವೇರಿದ್ರೆ ನೀವು ಏನು ಹರಕೆ ಮಾಡ್ಕೊಂಡಿರ್ತೀರೋ ಹೋಗಿ ತೀರಿಸ್ಬೋದು. ಹಾಗೆಯೇ ಇಲ್ಲಿ ಅಕ್ಕಿ ಮೂಟೆಗಳು ತುಂಬ ಇಟ್ಟಿದ್ರು, ಅಂದರೆ ಹರಕೆ ತೀರಿಸಿರೋದೇ ಇರಬೇಕು. ಹಾಗೆಯೇ
ತುಲಾಭಾರ ಕೂಡ ಕೊಡೋದನ್ನು ಕೂಡ ನೋಡಿದ್ವಿ. ಕಾರ್ ಪಾರ್ಕ್ ಮಾಡಿಬಿಟ್ಟು ಇವಾಗ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಕಾಲು ತೊಳ್ಕೊಳ್ಳೋದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ವಾಟರ್ ಟ್ಯಾಪ್ಸ್ ಇದೆ. ಹಾಗೆಯೇ ಸ್ಲಿಪ್ಪರ್ ಸ್ಟ್ಯಾಂಡ್ ಕೂಡ ಇದೆ. ಆ ಫೆಸಿಲಿಟಿ ಕೂಡ ಇದೆ. ನೀವು ನೋಡ್ತಾ ಇರಬಹುದು, ಸುತ್ತ ನೋಡಿ ತುಂಬ ಶಾಪ್ಸ್ ಇದೆ. ಶಾಪಿಂಗ್ ಮಾಡೋದಕ್ಕೂ ಅಷ್ಟೇ, ಅದೇ ನಾನು ಹೇಳ್ದಂಗೆ ದೇವರ ಸಾಮಗ್ರಿಗಳನ್ನ ತಗೊಳ್ಳೋದಕ್ಕೂ ಇಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ಒಂದು ಎಂಟ್ರೆನ್ಸು, ಒಂದು ಎಕ್ಸಿಟ್ ಪಕ್ಕದಲ್ಲೇ ಇದೆ. ನಾವಿವಾಗ ಒಂದು ಎಂಟ್ರೆನ್ಸಿಂದ ಒಳಗಡೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸಲ್ಲೇ ಕಾಣಿಸ್ತಾ ಇದೆ ನಿಮಗೆ ಎಲ್ಲ ಭಕ್ತಾದಿಗಳು ಹರಕೆ ಕಟ್ಕೊಂಡು ಈ ತೆಂಗಿನಕಾಯಿಗಳನ್ನ ಕಟ್ಟಿರ್ತಾರೆ. ಸೊ ನೋಡಿ, ಆ ಕಡೆ ಎಕ್ಸಿಟ್ ಇದೆ. ಸೊ ನಾವು ಈ ಕಡೆಯಿಂದ ಎಂಟ್ರಿ ಆಗ್ತಾ ಇದ್ದೀವಿ. ನೀವೇನಾದರೂ ಪೂಜೆ ಸಾಮಾನು ಪೂಜೆ ಮಾಡಿಸ್ಕೋಬೇಕು ಅಂತಂದರೆ ಇಲ್ಲಿ ಎಂಟ್ರೆನ್ಸಲ್ಲೇ ತೆಂಗಿನಕಾಯಿ ಹೊಡ್ಕೊಳ್ಳೋದಕ್ಕೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ತೆಂಗಿನಕಾಯಿ ಹೊಡ್ಕೊಂಡು ನಾವು ಮುಂದೆ ಹೋಗಬೇಕು. ದೇವಸ್ಥಾನದೊಳಗಡೆ ಹೋಗಬೇಕು ಅಂದರೆ ನಾವು ಸೀರೆ ಮತ್ತು ಮಡಿಲಕ್ಕಿ ಎಲ್ಲ ಕೊಡಬೇಕಿತ್ತಲ್ಲ, ಅದನ್ನು ನಾವು ಇಲ್ಲೇ ಜೋಡಿಸ್ಕೊತಾ ಇದ್ದೀವಿ. ಮುಂದೆ ಕ್ಯೂ ಇರುತ್ತಲ್ಲ, ಅಲ್ಲಿ ಜೋಡಿಸ್ಕೊಳ್ಳೋಕ್ಕೆ ಅವಕಾಶ ಇರಲ್ಲ ಅಂದ್ಬಿಟ್ಟು ಒಂದು ಕಡೆ ಸ್ವಲ್ಪ ಜಾಗ ಇತ್ತು, ಅಲ್ಲೇ ನಾವು 2 ಟ್ರೇ ಇಟ್ಕೊಂಡು ಎಲ್ಲ ಜೋಡಿಸ್ಕೊತಾ ಇದ್ದೀವಿ. ಆಗಲೇ ಹೇಳ್ದಂಗೆ ಹೋದ ಸಲ ನಾವು ಬಂದಾಗ ದೇವಸ್ಥಾನದೊಳಗಡೆ ಹೋಗೋ ಅವಕಾಶ ಸಿಗಲಿಲ್ಲ, ತುಂಬಾ ರಶ್ ಇತ್ತು. ಬಟ್ ಈ ಸತಿ ಆ ಥರ ಏನಾಗಲಿಲ್ಲ. ನಾವು ಅಂದ್ಕೊಂಡಷ್ಟೇನು ರಶ್ ಇರಲಿಲ್ಲ. ಸುಮಾರು ಒಂದು 20 ನಿಮಿಷ ಇರ್ಬೋದು ಅಷ್ಟೇ ಲೈನಲ್ಲಿ ನಿಂತ್ಕೊಂಡು ಮಾಮೂಲಾಗಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಅಂದರೆ ಒಳಗಡೆ ವಿಡಿಯೋ ಫೋಟೋ ತೆಗೆಯೋ ಅವಕಾಶ ಇಲ್ವಲ್ಲ, ಹಾಗಾಗಿ ತೆಗೆದಿಲ್ಲ. ಮತ್ತು ಲಾಸ್ಟ್ ಟೈಮ್ ಬಂದಾಗಿಂದ ಈ ಸತಿ ಇನ್ನೂ ಹೆಚ್ಚು ಅನುಕೂಲ ಆಗಿದೆ ಅಂತ ಅನ್ನಿಸ್ತಿದೆ ನನಗೆ. ದೇವಸ್ಥಾನದ ಆವರಣದಲ್ಲೇ ಒಂದು ನಂದಿನಿ ಪಾರ್ಲರ್ ಕೂಡ ಇತ್ತು. ನಮಗೂ ಬಾಯಾರಿಕೆ ಆಗಿತ್ತಲ್ಲ, ಹಾಗಾಗಿ ಆಕಾಶ್ ಮತ್ತು ನಮ್ಮ ಮನೆಯವರು ಇಬ್ಬರೂ ಬಾದಾಮ್ ಮಿಲ್ಕ್ ತೊಗೊಂಡ್ರು. ನಾನು ನಮ್ಮ ಸಿಸ್ಟರು ಮಜ್ಜಿಗೆ ತೊಗೊಂಡ್ವಿ. ಗರ್ಭಗುಡಿಗೆ ಹೋಗುವ ಮುಂಚೆ ನೀವು ಬೇಕಾದರೆ ಅರ್ಶಿನ ಚೀಟಿ ತೊಗೋಬೋದು. ಅಲ್ಲಿ ಅರ್ಶಿನ ಚೀಟಿ ತೊಗೊಂಡ್ರೆ ನಿಮಗೆ ಅಲ್ಲಿ ಪ್ರಸಾದ ಕೂಡ ಒಂದು ಡಬ್ಬಿ ಕೊಡ್ತಾರೆ. ಆಕಾಶ್ ಕೈಲಿ ತೆಂಗಿನಕಾಯಿ ಕಟ್ಟಿಸ್ಬಿಟ್ಟು ಒಂದು ಹರಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವನ್ನ ಕಳಿಸಿದ್ವಿ. ಅವನು ತೆಂಗಿನಕಾಯಿ ತೊಗೊಂಡು ಬಂದ. ಸೊ ಇವಾಗ ಮೇಲೆ ಮೆಟ್ಲತ್ತಿ ಹೋಗಬೇಕು. ಮೇಲೆ ಚಾಮುಂಡೇಶ್ವರಿ ಅಮ್ಮನವರ ಪಾದಕ್ಕೆ ಅದನ್ನು ತೆಂಗಿನಕಾಯಿ ಇಟ್ಟು ಮತ್ತು ಕೆಳಗಡೆ ಬಂದು ಅದನ್ನು ದೇವಸ್ಥಾನದ ಪ್ರದಕ್ಷಿಣೆ ಹಾಕಿಬಿಟ್ಟು ಕಟ್ಕೋಬೇಕಾಗತ್ತೆ. ನೋಡಿ ಎಷ್ಟು ಜನ, ಎಷ್ಟು ಲಕ್ಷ ಜನ ಈ ಥರ ಹರಕೆ ತೆಂಗಿನಕಾಯಿ ಕಟ್ಟಿದ್ದಾರೆ. ಸಾಕಷ್ಟು ಪವಾಡಗಳು ನಡೆಯುತ್ತೆ ಅಂತ ಹೇಳ್ತಾರೆ ಈ ಪುಣ್ಯಕ್ಷೇತ್ರದಲ್ಲಿ. ತುಂಬಾ ಲಕ್ಷಾಂತರ ಜನ ಬಂದು ಇಲ್ಲಿ ತೆಂಗಿನಕಾಯಿಗಳನ್ನ ಕಟ್ಟಿ ಹರಕೆ ಕಟ್ಕೊಂಡು ಮತ್ತೆ ಬಂದು ತೀರಿಸ್ಬಿಟ್ಟು ಹೋಗ್ತಾರೆ. ಲಕ್ಷಾಂತರ ಭಕ್ತರು ಬರ್ತಾರೆ ಅನ್ನೋದಕ್ಕೆ ಇಲ್ಲಿರೋ ಸುತ್ತ ಇರೋ ತೆಂಗಿನಕಾಯಿಗಳೇ ಸಾಕ್ಷಿ. ನಮಗೂ ಕೂಡ ಒಂದು ವಿಷಯ ಗೊತ್ತಿರಲಿಲ್ಲ, ಅಲ್ಲಿ ಉಪ್ಪಿನ ರಾಶಿ ಇತ್ತು. ಅಲ್ಲಿ ಭಕ್ತಾದಿಗಳು ಉಪ್ಪನ್ನು ನೀವುಳಿಸ್ಕೊಂಡು ಹಾಕ್ತಾರೆ ಅಂತ ಕೂಡ
ಹೇಳಿದ್ರು. ಮತ್ತು ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಭಾನುವಾರಗಳಲ್ಲಿ ಮಾತ್ರ ತಡೆ ಕೂಡ ಹೊಡಿತಾರೆ ಅಂತ ಕೂಡ ಹೇಳಿದರು. ಈ ಚಾಮುಂಡೇಶ್ವರಿ ಅಮ್ಮನವ್ರನ್ನ ಪಂಚಲೋಹದಿಂದ ಮಾಡಿರೋದಿದು. ಈಗ ವಾಟರ್ ಫಾಲ್ಸ್ ಥರ ಕೂಡ ಮಾಡಿದರೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮಗೆ ವಿಡಿಯೋ ಚೆನ್ನಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅಂದರೆ ಅದನ್ನು ಮಾಡಿಕೊಡೋದಕ್ಕೂ ಕೂಡ ಇದ್ದರು ಅಲ್ಲಿ. ನಿಮ್ಮ ಫೋನಿಗೆ ಕೊಟ್ಟು ರೆಕಾರ್ಡ್ ಮಾಡಿಸ್ಕೊಳ್ಳೋದು. ನೋಡಿ ಅಲ್ಲಿ ಕೂತಿದ್ದಾರಲ್ಲ, ಇದು ಪೇಯ್ಡ್ ಸರ್ವಿಸ್ ಅನಿಸುತ್ತೆ. ನಾವು ಕೂಡ ದರ್ಶನ ಆದಮೇಲೆ ಸ್ವಲ್ಪ ಹೊತ್ತು ಫೋಟೋ ಶೂಟ್ ಮಾಡ್ಕೊಂಡ್ವಿ. ಚಾಮುಂಡೇಶ್ವರಿ ಅಮ್ಮನವರ ಗರ್ಭಗುಡಿಯ ಮುಂದೆ ಬಸಪ್ಪನವರ ಸನ್ನಿಧಿ ಇದೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾವು ಸುಮಾರು 11 ಪ್ರದಕ್ಷಿಣೆಗಳನ್ನ ಹಾಕ್ಕೊಂಡ್ವಿ. ಆಕಾಶ್ ಕೈಯಲ್ಲಿ ತೆಂಗಿನಕಾಯಿ ಇಟ್ಕೊಂಡು ಅದನ್ನು 11 ಪ್ರದಕ್ಷಿಣೆ ಮಾಡಿಬಿಟ್ಟು ಅಲ್ಲಿ ಕಟ್ಟಿದ್ದು. ಹೋದ ಸತಿ ಬಂದಾಗ ನಮಗೆ ಹೆಚ್ಚಿನ ಮಾಹಿತಿ ಏನಿರಲಿಲ್ಲ, ನಮಗೆ ಗೊತ್ತಾಗಲಿಲ್ಲ ಇಲ್ಲಿ ಅನ್ನದಾನ ನಡೆಯುತ್ತೆ ಅಂತ. ಈ ಸತಿ ಸ್ವಲ್ಪ ತಿಳ್ಕೊಂಡು ಹೋಗಿದ್ದರಿಂದ ನೋಡಿ ಅಲ್ಲಿ ಅನ್ನದಾನ ನಡೆಯುವ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ನಾನು ನಮ್ಮ ಮನೆಯವ್ರು ಸ್ವಲ್ಪ ಹಾಗೆಯೇ ಆಕಾಶ್ ಕೂಡ ಹುಂಡಿಗೆ ಹಾಕ್ತೀವಿ. ಬಟ್ ಅನ್ನದಾನ ಯಾವುದಾದ್ರು ದೇವಸ್ಥಾನಕ್ಕೆ ಹೋದರೆ ಅನ್ನದಾನಕ್ಕೆ ಕೊಡೋದೊಂದು ವಾಡಿಕೆ ಇದೆ. ಅನ್ನದಾನ ಸುಮಾರು ನೀವು 500 ರೂಪಾಯಿ ಮೇಲೆ ಅನ್ನದಾನಕ್ಕೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿದ್ರೆ ನಿಮಗೆ ಪ್ರಸಾದ ಕೌಂಟ್ರಿಗೆ ಹೋಗಿ ತೋರಿಸಿದ್ರೆ ಅದನ್ನು ನಿಮಗೆ ಪ್ರಸಾದ ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿದ್ರು. ಊಟ ಮುಗಿಸ್ಕೊಂಡು ಅದನ್ನು ಕೂಡ ತೊಗೊಂಡ್ವಿ. ನೋಡಿ ಇವಾಗ ಊಟಕ್ಕೆ ಬಂದಿದ್ದೀವಿ.
ಫಸ್ಟು ಪಾಯಸ ಹಾಕಿದ್ರು, ಅದಕ್ಕೆ ಸ್ವಲ್ಪ ಸ್ವೀಟ್ ಬೂಂದಿ ಕೂಡ ಹಾಕಿದ್ರು, ಮತ್ತು ಕೋಸಿನ ಪಲ್ಯನೂ ಬಡಿಸಿದ್ರು. ನೆಕ್ಸ್ಟು ಬಿಸಿ ಅನ್ನ, ಸಾಂಬಾರು ಬಡಿಸಿದ್ರು. ಅದಾದಮೇಲೆ ತಿಳಿ ಸಾರು, ರೈಸು, ಮತ್ತು ಕೊನೆಯಲ್ಲಿ ನೀರು ಮಜ್ಜಿಗೆ ಇತ್ತು. ಊಟ ಎಲ್ಲ ಆದಮೇಲೆ ಭಕ್ತಾದಿಗಳು ಅವರ ತಟ್ಟೆಗಳನ್ನ ಅವರೇ ತೊಳೆದು ಇಡಬೇಕು. ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಸೋಪೆಲ್ಲ ನೀಟಾಗಿ ಇಟ್ಟಿದ್ರು. ನೋಡಿ, ಇಲ್ಲಿನ ವಿಶೇಷ ಏನು ಅಂದರೆ ಅನ್ನಕ್ಕೆ ತುಪ್ಪ ಬಡಿಸ್ತಾರೆ ಇಲ್ಲಿ. ಚೆಲ್ಲದಿರಿ ಅನ್ನ, ಬಡವರಿಗೆ ಅದೇ ಚಿನ್ನ. ನೋಡಿ, ಇಲ್ಲಿ ಹಾಕಿದ್ದಾರೆ. ಒಂಥರ ಒಳ್ಳೆ ಸಂದೇಶ ಕೊಡ್ತಾ ಇದ್ದಾರೆ. ಅನ್ನದಾನ ನಡೆಯುವ ಸ್ಥಳದಲ್ಲಿ ಅನ್ನದ ಮಹತ್ವ ಕೂಡ ಹೇಳಿಕೊಟ್ಟಿದ್ದಾರೆ. ಎಷ್ಟು ಕಷ್ಟಪಟ್ಟು ಬೆಳೆ ಬೆಳೀತಾರೆ, ನಾವು ಅದನ್ನು ವ್ಯರ್ಥ ಮಾಡಬಾರ್ದು ಅನ್ನೋ ಒಂದು ಸಂದೇಶ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾವುದೇ ದೇವಸ್ಥಾನಕ್ಕೆ ಹೋದರೆ ಶಾಪಿಂಗ್ ಮಾಡಿದ್ರೆ ಬರಲ್ವಲ್ಲ ನಾವು ಹೆಣ್ಮಕ್ಳು. ಇಲ್ಲೂ ಕೂಡ ಸಾಕಷ್ಟು ಅಂಗಡಿಗಳಿದ್ದಾವೆ ಶಾಪಿಂಗ್ ಮಾಡೋದಕ್ಕೆ. ಎಸ್ಪೆಷಲಿ ಮಕ್ಕಳಿಗೆ ಹೇರ್ ಕ್ಲಿಪ್ಸು, ಹೇರ್ ಬ್ಯಾಂಡ್ಸು, ಕಿವಿ ಓಲೆಗಳು, ಬಳೆ, ಈ ಥರ ತುಂಬಾ ಅಂಗಡಿಗಳಿದೆ. ದುಪ್ಪಟ್ಟಾಸು, ಮತ್ತು ಸಣ್ಣ ಸಣ್ಣ ಸ್ಟೀಲ್ ಸಾಮಾನುಗಳು, ಈ ಥರ ಎಲ್ಲ ಅಂಗಡಿಗಳು ಸಾಕಷ್ಟಿವೆ.
ಕೊನೆಯಲ್ಲಿ ಒಂದು ಅಂಗಡಿ ಹಳ್ಳಿ ಅಂಗಡಿ ಅಂತ ಇತ್ತು. ನೋಡೋಣ ಅಂತ ಹೋದ್ವಿ. ಬಟ್ ರೇಟ್ಸ್ ತುಂಬಾ ಜಾಸ್ತಿ ಇತ್ತು. ಹೊರಗಡೆ ಕಂಪೇರ್ ಮಾಡಿದ್ರೆ ತುಂಬಾ ಜಾಸ್ತಿ ಇತ್ತು ರೇಟ್ಸ್. ಸೊ ಹಾಗಾಗಿ ನಾವೇನು ತೊಗೊಳಕ್ಕೆ ಹೋಗಲಿಲ್ಲ. ಈ ಸರಿ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ನಮಗೆ ತುಂಬಾ ಚೆನ್ನಾಗಿ ಆಯಿತು. ಇನ್ನೂ ನಿಮ್ಮಲ್ಲಿ ಯಾರಾದರೂ ಹೋಗಲಿಲ್ಲ ಅಂದರೆ ಹೋಗೋದಕ್ಕೆ ಅನುಕೂಲ ಆಗಲಿ ಅಂತ ಈ ವಿಡಿಯೋ ಮಾಡಿ ಹಾಕಿದ್ದೀನಿ. ಮತ್ತು ನನ್ನ ಮುಂದಿನ ವ್ಲಾಗಲ್ಲಿ ಇಲ್ಲಿಂದ ಯಾವ ಕಡೆ ನಮ್ಮ ಪಯಣ ಬೆಳೆಸಿದ್ವಿ ಅಂತ ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ. ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.